ಇನ್ನು ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಮಾಡಿದಂತಹ ಆರೋಪ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಮೇಲೇನೆ ಈಗ ಅನುಮಾನ. ಹಲವು ತಿಂಗಳಿಂದ ಪ್ರಜ್ವಲ್ ಮೊಬೈಲ್ ಬಳಕೆ ಮಾಡ್ತಾ ಇದ್ದ ಅನ್ನುವಂಥ ಆರೋಪ. ಹಣ ಪಡೆದು ಮೊಬೈಲ್ ಬಳಕೆಗೆ ಅಧಿಕಾರಿಗಳ ಅವಕಾಶ ಕೊಟ್ರ? ಜೈಲಿನ ಅಧಿಕಾರಿಗಳ ಮೇಲೇನೆ ಅನುಮಾನ ಮೂಡ್ತಾ ಇದೆ. ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಹೀಗಾಗಿ ಮೊಬೈಲ್ ಕೊಟ್ಟವರು ಯಾರು? ತಿಂಗಳಾನ್ಗಟ್ಲೆಯಿಂದ ಹಾಗಿದ್ರೆ ಮೊಬೈಲ್ನಲ್ಲಿ ಆರಾಮಾಗಿ ಮಾತನಾಡ್ಕೊಂಡಿದ್ರಾ ಪ್ರಜ್ವಲ್ ಎನ್ನುವುದರ ಬಗ್ಗೆ ಈಗ ತನಿಖೆ. ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ಕಳ್ಳಾಟ ಬಯಲಾಗ್ತಾ ಇದೆ. ಜೈಲಿನ ಮೇಲೆ ದಾಳಿಯಾದಾಗ ಏನೂ ಸಿಗದಂತೆ ತಪ್ಪಿಸ್ಕೊಳ್ತಾ ಇದ್ದಂತಹ ಈರಣ್ಣ ರೇಡ್ಗೆ ಬಂದಂತಹ ಅಧಿಕಾರಿಗಳನ್ನ ಒಳಬಿಡದೆ ತಡ ಮಾಡಿಸ್ತಾ ಇದ್ದ. ಸುಮಾರು ರೇಡ್ಗೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನ 15ರಿಂದ 20 ನಿಮಿಷ ಒಳಗೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಕಳ್ಳಾಟ ಆಡ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಅಲರ್ಟ್ ಆಗಿ ಸೆಲ್ನಲ್ಲಿದ್ದಂತಹ ಕೈದಿಗಳು ತಂಬಳಿ ಇದ್ದಂತಹ ಕೆಲ ವಸ್ತುಗಳನ್ನ ಮುಚ್ಚಿಡ್ತಾ ಇದ್ರು. ಹಾಗೇನೆ ಈ ಮೊಬೈಲ್ ಕೂಡ ಸಿಗದಂತೆ ಮಾಡಲಾಗ್ತಾ ಇತ್ತು. ಆದರೆ ಮೊನ್ನೆ ರೇಡ್ ವೇಳೆ ಈರಣ್ಣ ಮಾತು ಕೇಳದೆ ಸಿಸಿಬಿ ಒಳನುಗ್ಗುತ್ತೆ. ಜೈಲಿನೊಳಗೆ ಕೈದಿಗಳು ಮೊಬೈಲ್ ಬಳಸ್ತಾ ಇರೋದು ಬಯಲಾಗ್ಬಿಡ್ತು. ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಸಸ್ಪೆಂಡ್ ಆಗಿದ್ದಾರೆ. ಅಧಿಕಾರಿಗಳ ಸಹಕಾರ ಇಲ್ಲದೆ ಜೈಲೊಳಗೆ ಮೊಬೈಲ್ ಹೇಗೆ ಬಂತು ಅನ್ನೋದು ಪ್ರಮುಖವಾದ ಪ್ರಶ್ನೆ. ಈಗ ಎಲ್ಲ ಕಳ್ಳಾಟ ಬಯಲಾಗ್ತಾ ಇದೆ. ಜೈಲೊಳಗೆ ಪ್ರಜ್ವಲ್ ರೇವಣ್ಣ ಖತರ್ನಾಕ್ ಐಡಿಯಾ ಮಾಡಿದ್ರ. ಮೊಬೈಲ್ ಜೊತೆ ನೋಟ್ಬುಕ್ ಕೂಡ ಸಿಸಿಬಿ ವಶಕ್ಕೆ. ಪ್ರಜ್ವಲ್ ನೋಟ್ಬುಕ್ ರಹಸ್ಯ ನೋಡಿ ಸಿಸಿಬಿನ ಶಾಕ್ ಆಗಿದೆ. ಆ ನೋಟ್ಬುಕ್ ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ನಂಬರ್ಗಳ ಪತ್ತೆಯಾಗಿದೆ. ತಂದೆ, ತಾಯಿ, ಸ್ನೇಹಿತರ ನಂಬರ್ ಅನ್ನ ಬರೆದಿಟ್ಕೊಂಡಿದ್ದಂತಹ ಪ್ರಜ್ವಲ್ ಮೊಬೈಲ್ ಅನ್ನ ಆರಾಮಾಗಿ ಬಳಕೆ ಮಾಡ್ತಾ ಇದ್ದ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಸದಾ ರೇಡ್ಗೆ ಬಂದಂತಹ ಸಂದರ್ಭದಲ್ಲಿ ಜೈಲಧಿಕಾರಿ ಈರಣ್ಣ ಅವ್ರನ್ನ ಒಳಗೆ ಹೋಗೋದಕ್ಕೆ ತಕ್ಷಣ ಬಿಡ್ತಿರ್ಲಿಲ್ಲ. 15-20 ನಿಮಿಷ ತಗೊಳ್ತಿದ್ರು. ಅಷ್ಟರಲ್ಲಿ ಕೈದಿಗಳು ಎಚ್ಚೆತ್ಕೊಂಡು ಎಲ್ಲ ಅಡಗಿಸಿರ್ತಿದ್ರು. ಆದರೆ ಈ ಬಾರಿ ಎಲ್ಲ ಸಿಕ್ಕಬಂದಿದೆ. ಇನ್ನು ಮೊಬೈಲ್ ನಂಬರ್ ಬೇರೆ ಹೆಸರಲ್ಲಿ ಬರೆದಿದ್ದು ಬಯಲಾಗಿದೆ. ಅಂದ್ರೆ ನೋಟ್ಬುಕ್ ಇತ್ತಲ್ಲ, ಅಪ್ಪ ಅಮ್ಮನ ಹೆಸರು, ಗೆಳತಿಯರ ಹೆಸರನ್ನ ಏನು ಬರ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ, ತಾಯಿ ನಂಬರನ್ನ ಪಾರ್ವತಿ ಅಂತ ಬರ್ಕೊಂಡಿದ್ದು, ತಂದೆ ನಂಬರನ್ನ ಶಿವಪ್ಪ ಅಂತ ಬರ್ಕೊಂಡಿದ್ದಂತಹ ಪ್ರಜ್ವಲ್ ಸ್ನೇಹಿತರ ನಂಬರ್ ಕೂಡ ನೋಟ್ಬುಕ್ನಲ್ಲಿ ಬರ್ಕೊಂಡಿರೋದು ಉಲ್ಲೇಖ ಆಗಿದೆ. ಆದರೆ ಇದುವರೆಗೂ ತಾನು ಬಳಸ್ತಾ ಇದ್ದಂತಹ ಮೊಬೈಲ್ನ ಪಾಸ್ವರ್ಡ್ ಕೊಟ್ಟಿಲ್ಲ ಪ್ರಜ್ವಲ್. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಮೂಲದಿಂದ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ಹೇಳೋದೇನು, ಮೊಬೈಲ್ ನನ್ನದಲ್ಲ, ನನ್ನ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಹೇಗೆ ಬಂತು ನನಗೆ ಗೊತ್ತೇ ಇಲ್ಲ. ಇದು ಪ್ರಜ್ವಲ್ ಹೇಳಿಕೆ. ಮೊಬೈಲನ್ನು ವಶಕ್ಕೆ ಪಡೆದು ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಅದರ ಪಾಸ್ವರ್ಡ್ ಕೂಡ ಕೇಳಿದ್ರೆ ಕೊಟ್ಟಿಲ್ಲ, ನಂದಲ್ಲ ಆ ಮೊಬೈಲ್ ಅಂತಿದ್ದಾರೆ ಪ್ರಜ್ವಲ್. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಠಾಣಾ ಪೊಲೀಸರು ತೀವ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತಂದೆ ತಾಯಿ ನಂಬರ್ಗಳನ್ನ ಏನು ಬರ್ಕೊಂಡಿದ್ದಂತಹ ಪ್ರಜ್ವಲ್ ಹೆಸರು ಬೇರೆ ಬರ್ಕೊಂಡಿದ್ದ. ಜೈಲಲ್ಲಿ ಪ್ರಜ್ವಲ್ ಮೊಬೈಲ್ ಬಳಸಿದ್ದ ಬಗ್ಗೆ ತನಿಖೆಗೆ ಈಗ ಸೂಚನೆ ಕೊಡಲಾಗಿದೆ. ಕಾರಾಗೃಹ ಮತ್ತು ಸುಧಾರಣೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ತಂದು ಕೊಟ್ಟವರು ಯಾರು, ಎಷ್ಟು ದಿನಗಳಿಂದ ಈ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದ, ಯಾರ ಕೈವಾಡ ಇದೆ, ಇದೆಲ್ಲದರ ಬಗ್ಗೆ ತನಿಖೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ನೀಡಿದ್ದಾರೆ. ಅದೇ ಮಾನ್ಯ ಗೃಹ ಸಚಿವರ ಆದೇಶ ಪ್ರಕಾರ ಅವರು ಸಿಸಿನವರಿಗೆ ತಿಳಿಸಿದ್ದಾರೆ. ಸಿಸಿಬಿನವರು ಅಲ್ಲಿ ಹೋಗಿ 2 ಗಂಟೆಗೆ ಎಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತು ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯಿತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂಥ ಯಾರು ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟಲ್ಲಿ ಇನ್ಚಾರ್ಜ್ ಇದ್ದರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತು ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎನ್ಕ್ವೈರಿ ಮಾಡ್ತಾರೆ. ಮತ್ತು SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ ಸಿಸಿಬಿನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದರೂ ಮಾಡಿದರೆ ಆರ್ತಿ ಕಂಡು ಬಂದರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ಹಾಗೆ ಬಂತು ಅದು ಒಂದು ನಮಗೆ ಇಂಪಾರ್ಟೆಂಟ್. ಅದು ಕೂಡ ಅವ್ರಿಗೆ ಅವ್ರ ಕೈಗೆ ಹಾಗೆ ಬಂತು, ಯಾರು ಕೊಟ್ಟರು. ನಮ್ಮ ಅಧಿಕಾರಿಗಳು ಕೂಡ ಯಾರು ಸಿಗ್ನಲ್ ಕೊಟ್ಟಿರ್ಬೋದು ಆ ಟೈಮ್ಗೆ ಇವರಿಗೆ ವಿಶೇಷವಾಗಿ. ಆದರೆ ನಾನು ಹೇಳ್ತಾ ಇದ್ದೀನಿ ಕಿ ಈಸ್ಟ್ ಡಿವಿಷನ್ನವರು 100-200 ಜನ ತೊಗೊಂಡು ಹೋದ್ರು, ಪಾಪ ಅವ್ರಿಗೇನು ಸಿಕ್ಕಿಲ್ಲ. ಅದರ ಅರ್ಥ ಹಾಕಿಲ್ಲ, ಅಲ್ಲಿ ಇಲ್ಲ, ಅದು ಇಲ್ಲ.
ಆದರೂ ಸಿಕ್ಕಿಲ್ಲ ಅವರಿಗೆ. CCನವರು ಹಿಂದೆ ಎಷ್ಟು ಸರ್ತಿ ರೇಡ್ ಮಾಡಿದ್ದಾರೆ, ಇದು ಲಾಸ್ಟ್ 5-6 3-4 ಸರ್ತಿ ಅವರು ಹೋಗಿದ್ದಾರೆ, ಆದರೆ ಆ ಟೈಮ್ಗೆ ಅವ್ರಿಗೆ ಏನು ಸಿಕ್ಕಿಲ್ಲ. ನಮ್ಮವ್ರಿಗೆ ಡೈಲಿ ಸಿಗ್ತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಈ ಘಟನೆ ಆಗಿದ ನಂತರ 2 ಮೊಬೈಲ್ ಮತ್ತೆ ಅಲ್ಲಿ ಹೈ ಸೆಕ್ಯೂರಿಟಿ ಬ್ಲಾಕ್ಲಿ ನಮಗೆ ಸಿಕ್ಕಿದೆ. ನಾನು ಹೇಳ್ತಾ ಇದ್ದೀನಿ, ಸೊ ಇದು ನೀವು ಹೇಳೋದಕ್ಕೆ ಇದು ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ತು ಅದು, ಆದರೆ ಅಲ್ಲಿ ನಮ್ಗೆ ಅನ್ನಿಸ್ದಕ್ಕೆ ಸ್ವಲ್ಪ ಕನ್ನೈವೆನ್ಸ್ ಇರಲೇಬೇಕು ಅವ್ರಿಗೆ ನಮ್ಮವ್ರಿಗೆ. ಯಾಕೆಂದ್ರೆ ಒಬ್ಬ ಇಂಪಾರ್ಟೆಂಟ್ ಕೈದಿ ಇದ್ದಾಗ ಅವನು ಏನೋ ಒಂದು ಚಲನ್ ವಲನ್ ಅವನು ನಾವು ನೋಡಬೇಕು, ಅವನು ಯೂಸ್ ಮಾಡ್ತಾ ಇದ್ದಾನೆ ಅದರ ಬಗ್ಗೆ ನಮ್ಮವ್ರಿಗೆ ಅಲ್ಲಿ ಯಾರು ಇರ್ತಾನೆ ಓಡಾಡ್ತಾನೆ ಅವ್ರಿಗೆ ಮಾಹಿತಿ ಇರ್ತದೆ. ಆ ಲೋಪದೋಷಗಳು ಖಂಡಿತ ಇದೆ. ಮತ್ತು ಆ ದಿವಸ ಕೂಡ 6th ಆಗಿದೆ ಮೇ ಬಿ ಯಾರು ಅವ್ರಿಗೆ ಏನಾದರೂ ಬೇರೆ ರೀತಿಯಿಂದ ಏನಾದರೂ ಅವ್ರಿಗೆ ಮಾಹಿತಿ ಬಂದಿರಬೇಕು ಸರ್ಚ್ ಆಗ್ತಾ ಇದೆ.